ಮೈ ಚಾನಲ್ ಹಿಮಾ ವರ್ಲ್ಡ್. ಸೊ ಇವತ್ತಿನ ವಿಡಿಯೋ ಏನಂದರೆ, ಒಬ್ವಿಯಸ್ಲಿ ನೀವೆಲ್ಲ ತಮ್ಮನೇನಲ್ಲಿ ನೋಡಿ ಇರ್ತೀರ ಏನು ವಿಡಿಯೋ ಅಂತ. ಎಸ್, ಇದು ಸ್ಟುಡಿಯೋ ಹಾಲ್ ಆಗಿದೆ, ಬಟ್ ಸಿಕ್ಕಾಪಟ್ಟೆ ಚಿಕ್ಕ ವಿಡಿಯೋ. ನನಗೆ ಗೊತ್ತು, ಬಿಕಾಸ್ ನಾನೇನು ಅಷ್ಟು ಪ್ರಾಡಕ್ಟ್ಸ್ ತೊಗೊಂಡಿಲ್ಲ. ನನಗೆ ಹೋಗ್ಬಿಡ್ತೀನ, ಅಷ್ಟೊಂದು ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಆಗೋಲ್ಲ. ಒಂದು 2-3 ಪ್ರಾಡಕ್ಟ್ ಇಷ್ಟ ಆದರೂ ಫೈನಲಾಗಿ ಒಂದು ಪ್ರಾಡಕ್ಟ್ ತೊಗೊತೀನಿ. ಸೊ ನಾನು ಹಾಗೆ ಮಾಡೋದು. ಓಕೆ, ಅದಕ್ಕೆ ಮುಂಚೆ ಒಂದು ಕುರ್ಕುರೆ ಸ್ಟೋರಿ ಹೇಳ್ಬಿಡ್ತೀನಿ, ಬಿಕಾಸ್ ಇವತ್ತು ಮಾರ್ನಿಂಗ್ ನಡೆದಿದ್ದು. ಇದೇನಿರಲಿಲ್ಲ ವೀಡಿಯೋಲ್ಲಿ ಹೇಳಬೇಕಂತ, ಬಟ್ ಎನಿವೇ ವಿಡಿಯೋ ಸಿಕ್ಕಾಪಟ್ಟೆ ಶಾರ್ಟ್ ಆಗಿರೋದ್ರಿಂದ ಫಸ್ಟ್ ಅದರದ್ದೇ ಕತೆ ಹೇಳ್ಬಿಡೋಣ ಅಂತ ಅಂದ್ಕೊಂಡೆ. ಏನು ಗೊತ್ತಾ, ನಾನು ಜನರಲಿ ಅಂಗಡಿಗೆ ಹೋದರೆ ಏನು ತೊಗೊಳಕ್ಕೆ ಹೋಗಿರ್ತೀನೋ ಅಷ್ಟು ಮಾತ್ರ ತೊಗೊಂಡು ಬರ್ತೀನಿ, ಬೇರೆ ಏನೂ ನೋಡೋಕ್ಕೆ ಹೋಗಲ್ಲ. ಲೈಕ್ ಹಿಂಗೆ ಏನಿದೆ, ಹಿಂಗೆ ಹಾಕಿರ್ತಾರಲ್ಲ ಅಂಗಡೀಲಿ ಈ ಥರ ಎಲ್ಲ, ಸೊ ನಾವೆಲ್ಲ ನೋಡೋಕ್ಕೆ ಹೋಗಲ್ಲ. ಸೊ ಸುಮ್ಮನೆ ಹೋಗಿ ಏನು ಬೇಕೋ ಅಷ್ಟೇ ತೊಗೊಂಬರ್ತೀನಿ. ಇವತ್ತು ಅಷ್ಟೇ ಮಾರ್ನಿಂಗ್ ಐಸ್ ಕ್ರೀಮ್ ತರೋಣ ಅಂತ ಹೋಗಿದ್ದೆ. ಆಮೇಲೆ ಸುಮ್ಮನೆ ಹಿಂಗಿದ್ದೋಳು ಆ ಅಂಕಲ್ ಏನೋ ಬಂದಿರಲಿಲ್ಲ. ಸೊ ಸುಮ್ಮನೆ ಸ್ವಲ್ಪ ಕಣ್ಣು ಹಿಂಗೆ ಹೋಯ್ತಾ, ಯೆಲ್ಲೋ ಕಲರ್ ಪ್ಯಾಕೆಟ್ ನೋಡಿದೆ. ಜನರಲಿ ಅಲ್ಲಿ ಯೆಲ್ಲೋ ಕಲರ್ ಪ್ಯಾಕೆಟಲ್ಲಿ ಏನಿರಲಿಲ್ಲ. ಏನಿದೆ ಯೆಲ್ಲೋ ಕಲರ್ ಪ್ಯಾಕೆಟ್ ಥರ ಆಯ್ತು ಅಂದ್ಬಿಟ್ಟು ಫುಲ್ ಹೆಸರು ನೋಡಿದ್ರೆ ಇದು ಕುರ್ಕುರೆ ಸಾಲಿಡ್ ಮಸ್ತಿ ಅಂತ. ಒಂದು 5 years ಬಿಫೋರಲ್ಲಿ ಎಷ್ಟು ತಿಂದಿದ್ದೀನಿ ಅಂದರೆ ಮನೇಲಿ ಅಷ್ಟು ಸ್ಟಾಕ್ ಇಟ್ಕೊಂಡು ತಿಂತಿದ್ದೆ. ಬಟ್ ಅದಾದಮೇಲೆ ಸಿಗಲೇ ಇಲ್ಲ. ಎಲ್ಲೆಲ್ಲೋ ಹುಡುಕ್ದೆ, ಮಾಲ್ಗಳಲ್ಲೂ ಹುಡುಕ್ದೆ, ಮಾಮೂಲಿ ಶಾಪರ್ ಸಿಟಿ ಎಲ್ಲ ಬರುತ್ತಲ್ಲ, ಎಲ್ಲ ಕಡೆ ಹುಡುಕ್ದೆ, ಸಿಗಲಿಲ್ಲ. ಆ್ಯಂಡ್ 5 years ಬ್ಯಾಕ್ ಲಾಸ್ಟಲ್ಲಿ ನಾವು ಶಿರ್ಡಿಗೆ ಹೋದಾಗ ಟ್ರೈನಲ್ಲಿತ್ತು. ಟ್ರೈನಲ್ಲೂ ತೊಗೊಂಡೆ 5-6 ಪ್ಯಾಕೆಟ್ಸ್ ಇಷ್ಟು ಇದ್ದರೆ ಅಷ್ಟು ತೊಗೊಂಡಿದ್ದೆ ಅಷ್ಟೇ. ಆಮೇಲೆ ಓಕೆ, ಇನ್ನು ಒಂದೊಂದು ಐಟಮ್ಸ್ ಬ್ಯಾನ್ ಮಾಡ್ತಾರ ಇಲ್ಲ ಸ್ಟಾಪ್ ಮಾಡ್ತಾರಲ್ಲ, ಸೊ ಹಂಗೆ ಸ್ಟಾಪ್ ಆಗೋಗಿತ್ತು. ಆ್ಯಂಡ್ ಎಲ್ಲೂ ಸಿಗ್ತಿರಲಿಲ್ಲ. ಶಾಪಲ್ಲಿ ನೋಡ್ತಿದ್ದಂಗೆ 10 ಪೀಸ್ ಇತ್ತು. 10 ನಾನೇ ತೊಗೊಂಬಂದ್ಬಿಟ್ಟೆ, ಯಾಕೆಂದರೆ ಮತ್ತೆ ಆಬ್ವಿಯಸ್ಲಿ ಸಿಗೋಲ್ಲ, ಇವತ್ತು ಸಿಕ್ಕಿರೋದು. ಅದಕ್ಕೆ ತೊಗೊಂಬಂದ್ಬಿಟ್ಟೆ. ಇದು ನನ್ನ ಸಣ್ಣ ಕುರ್ಕುರೆ ಸಾಲಿಡ್ ಮಸ್ತಿ ಇದು ಸ್ಟೋರಿ, ಆಯಿತಾ? ಬೋರಿಂಗ್ ಸ್ಟೋರಿ ಅಲ್ಲ. ಓಕೆ, ನೆಕ್ಸ್ಟ್ ಸ್ಟುಡಿಯೋ ಹಾಲಲ್ಲ. ಸೊ ನೋಡಿಸ್ತೀನಿ, ನಾನು ತೊಗೊಂಡಿರೋದೇ ಸಣ್ಣ ಪುಟ್ಟ ಐಟಮ್ಸ್, ಬಿಕಾಸ್ ಗೊತ್ತಲ್ಲ ಗೈಸ್, ಬಜೆಟಲ್ಲೇ ತೊಗೊಳ್ಳೋದು. ನಾನು ಯಾವಾಗೂ ನಮ್ಮ ಕಾಸ್ಟ್ಲಿದು ಏನು ಇಷ್ಟಪಡಲ್ಲ. ಹುಡುಕಿ ಕಮ್ಮಿನೇ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಫಸ್ಟ್ ಪ್ರಾಡಕ್ಟ್ ಬಂದು ಶೀಟ್ ಮಾಸ್ಕ್, ಝುಡಿಯೋಯಿಂದ ಶೀಟ್ ಮಾಸ್ಕು. ಬಟ್ ಇದು 49 rupees ಅಷ್ಟೇ. ಅದಕ್ಕೆ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಅದಕ್ಕೆ ತೊಗೊಂಡಿದ್ದೀನಿ. ನೋಡೋಣ, ಟ್ರೈ ಮಾಡೋಣ ಅಂತ. ಫಸ್ಟ್ ಆಫ್ ಆಲ್ ನಾನು ಶೀಟ್ ಮಾಸ್ಕ್ ಎಲ್ಲ ಯೂಸ್ ಮಾಡೋಷ್ಟು ನನ್ನ ಪೇಷನ್ಸೇ ಇರಲ್ಲ. ಸೊ ಸ್ಟಿಲ್ ಏನೋ ಒಂದು ತೊಗೋಬೇಕಲ್ಲ ಅಂದ್ಬಿಟ್ಟು ಎನಿವೆ ಇದು ಟ್ರೈ ಮಾಡಬೇಕಂತ ಇತ್ತು, ಅದಕ್ಕೆ ತೊಗೊಂಡಿದ್ದೀನಿ. ಒಂದು ಯಾವುದೋ ಟೀ ಟ್ರೀ ಆಯಿಲ್ ಅದು, ಇನ್ನೊಂದು ವಿಟಮಿನ್ ಸಿ ಹನಿದು. ಸೊ ನೋಡೋಣ ಹೆಂಗಿರುತ್ತೆ ಅಂತ. ಸೊ ಇದೊಂದು. ನೆಕ್ಸ್ಟ್ ಬಂದು ಇಷ್ಟು ಏನು ಹೇಳಿದ್ರೆ, ನನಗೆ ಯಾಕೋ ಬಾಡಿ ಸ್ಪ್ರೇಗಳು ಇಷ್ಟ ಆಗುತ್ತೆ. ಮೊನ್ನೆ ಮಿನಿಸೋಲ್ ಒಂದು ತೊಗೊಂಡೆ. ಯೂಶ್ವಲಿ ನಾನು ಹಾಕ್ಕೊತಾರೆ ಇರಲಿಲ್ಲ, ಬಟ್ ಯಾಕೋ ಇವಾಗ ನನಗೆ ತುಂಬ ಇಷ್ಟ ಆಗ್ತಿದೆ. ಬಟ್ ಇದು ಜಸ್ಟ್ 99 rupees. ಸ್ಮೆಲ್ ಮಾತ್ರ ಸಕ್ಕತ್ತಾಗಿತ್ತು. ಬೇರೆ ಕಲರ್ಸ್ ಇತ್ತು, ಸ್ಟಿಲ್ ಅದೆಲ್ಲದರಲ್ಲೂ ನನಗೆ ಇದು ಇಷ್ಟ ಆಯಿತು. ಇದು ಬಾಡಿ ಯಾವುದೋ 99 rupees. ನೆಕ್ಸ್ಟು ಇದೊಂದು ಲಿಪ್ ಬಾಮ್ ತೊಗೊಂಡೆ, ಸ್ಟ್ರಾಬೆರಿ ಲಿಪ್ ಬಾಮ್. ನಾನು ಟ್ರೈ ಮಾಡೋಣ ಅಂತ ಅನಿಸಿ ತೊಗೊಂಡಿದ್ದೆ ಅಷ್ಟೇ. ಇದೆಷ್ಟು 49 rupees. ಇಲ್ಲಿ 49, 19. ಆದರೆ ನನಗೆ ಒಂದು ಅರ್ಥ ಆಗಲ್ಲ, ಯಾಕೆ ರೌಂಡ್ ಫಿಗರ್ ಇಕ್ಕಲ್ಲ ಅಂತ. ನಾನು ಸ್ಟುಡಿಯೋದಲ್ಲಿ ನೋಡಿದ್ದೀನಲ್ಲ, ಎಲ್ಲ 199. ಹೆಂಗೂ ₹1 ಚೇಂಜ್ ಅಂತೂ ಕೊಡಲ್ಲ. 199, 299, 49, 399, 799, 899, 399 ಇವೇ, ಬರೀ ಇವೆ. ಯಾಕೆ ಅಂತ ಗೊತ್ತಿಲ್ಲ. ಈಗ ₹1 ಆ್ಯಡ್ ಮಾಡಿಬಿಟ್ರೆ ಆಗುತ್ತಲ್ಲ. ಓಕೆ, ನೆಕ್ಸ್ಟ್ ಇದು ನಾನು ಯೂಶ್ವಲಿ ಹೀಗೆ ಇರ್ತೀನಿ, ಬಿಟ್ಟರೆ ರಿಬ್ಬನ್ ಹಾಕ್ತೀನಿ. ಸ್ಟಿಲ್ ಯಾಕೋ ಇದು ತೊಗೊಂಬಂದಿದ್ದೀನಿ. ಈ ಜಸ್ಟ್ 79 rupees. ನೆಕ್ಸ್ಟ್ ಬಂದು ಐಲೈನರ್ ಓಪನ್ ಮಾಡಿದೆ, ಬಿಕಾಸ್ ಇದು ಹೆಂಗಿರುತ್ತೆ ಇಟ್ಕೊಂಡು ತೋರಿಸ್ಬೇಕು. ಬಿಕಾಸ್ ಸಿಕ್ಕಾಪಟ್ಟೆ ಸಣ್ಣ ಇದೆ, ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯ್ತಿದ್ದು. ಆದರೆ ಪ್ಯಾಕೆಟ್ ಬಿಸಾಕಿದ್ದೀನಿ, ಮೇ ಬಿ 99 ಅನಿಸುತ್ತೆ. ಇಲ್ಲಿ ನೋಡಿ, ಇದ್ರದ್ದು ಹ್ಯಾಂಡಲ್ ಇಷ್ಟುದ್ದ ಐತೆ. ಪ್ರಾಡಕ್ಟ್ ಇರಬೇಕಾಗಿರೋ ಜಾಗ ಚಿಕ್ಕ, ಹಾಗೆ ಅಟ್ಲೊಂದದಿ ಮನ ತೋನಿ ಅಂತ ಹಾಗೆ. ನೆಕ್ಸ್ಟ್ ವೆಟ್ ವೈಪ್ಸು. ಇದು ವೆಟ್ ವೈಪ್ಸಲ್ಲಿ ಬೇರೆದೇನೇನೋ ಇದು, ಲೈಕ್ ಅಲೋವೆರಾದು, ಕುಕ್ಕುಂಬರ್ದು ಏನೇನೋ ಬರುತ್ತೆ. ಸೊ ಆ ಥರ ಏನೇನೋ ಇತ್ತು. ಅದರಲ್ಲಿ ನಾನು ಇದೊಂದು ತೊಗೊಂಡೆ, ಟೀ ಟ್ರೀ ಅಂತ. ಏನೆಷ್ಟು ಗೊತ್ತಾ, 29 rupees. ಜಸ್ಟ್ 29 rupees ಗೈಸ್. ಅದು
ನೆಕ್ಸ್ಟ್ ಬಂದು ಈ ಲಿಪ್ಸ್ಟಿಕ್ ಏನು ಶೇಡು ಪಿಂಕ್ ಏನೋ ಲಿಟ್ ಪಿಂಕ್ ಅಂತ P03 ಸಕ್ಕದಾಗೈತೆ, ತುಂಬ ಲಾಂಗ್ ಲಾಸ್ಟಿಂಗ್ ಇರುತ್ತೆ ಅದು. ನೆಕ್ಸ್ಟ್ ಇದೊಂದು ನೀಲ್ ಪಾಲಿಶ್ ರಿಮೂವರ್ ವೈಪ್ಸ್ ತೊಗೊಂಡೆ. ನಾನು ಹೆಂಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ಇದು ನಿಜ ಪ್ಲ್ಯಾನ್ ವೀಡಿಯೋ ಆಗಿಲ್ಲ. ನಾನು ಮಾರ್ನಿಂಗ್ ನನ್ನ ಕಾಲಿದ್ದು ರಿಮೂವ್ ಮಾಡಬೇಕಿತ್ತಲ್ಲ, ಸೊ ಯೂಸ್ ಮಾಡಿದೆ. ಚೂರಿ ಇತ್ತು, ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಅರ್ಧ ಕಟ್ ಮಾಡಿ ಯೂಸ್ ಮಾಡಿದೆ. ನಂಗೆ ಒಂದೊಂದ್ಸತಿ ಅನಿಸುತ್ತೆ ನನ್ನ ತಲೆ ತೊಗೊಂಡೋಗೆಲ್ಲ ಇಡಬೇಕು ಅಂತ. ಯಾರನ್ನ ಅವರೇ ಬೈಕೊಳ್ಳೋದು ನೋಡಿದ್ರೆ ನಾನು ಬೈಕೊಂತೇನಪ್ಪ, ಎಷ್ಟು ಕನ್ಫ್ಯೂಸ್ ನಾನು ಒಂದೊಂದು ಅನಿಸುತ್ತೆ ಒಂದೊಂದ್ಸಲ. ಸೊ ಇನ್ನೊಂದು ಇದು ಸುಮ್ಮನೆ ನಾನು ಈ ನಡುವೆ ಸ್ವಲ್ಪ ಜಾಸ್ತಿ ಟೆಂಪಲ್ಗೆ ಹೋಗ್ತಾ ಇದ್ದೀನಲ್ಲ, ಟೆಂಪಲ್ಗೆ ಈ ಥರ ಲಿಪ್ಸ್ಟಿಕ್ ಎಲ್ಲ ಯಾಕೆ ಹಾಕ್ಕೊಂಡು ಹೋಗೋದು ಅಂದ್ಬಿಟ್ಟು ಸ್ಟಿಲ್ ಲಿಪ್ ಗ್ಲಾಸ್ ತೊಗೊಂಡಿದ್ದೀನಿ. ಟ್ರಾನ್ಸ್ಪರೆಂಟ್ ಲಿಪ್ ಗ್ಲಾಸ್ ನಾನು ಹಾಕ್ಕೊಳ್ಳಲ್ಲ, ಯಾರೇ ನನಗೆ ಇಷ್ಟ ಆಗಿ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಇವತ್ತು ಹಾಕೊಟ್ಟಿರೋ ಲಿಪ್ಸ್ಟಿಕ್ ಚೆನ್ನಾಗಿದೆ, ರೆಡ್ ಕಲರ್. ಯೂಶ್ವಲಿ ವೆರಿ ರೇರ್ ನಾನು ಡಾರ್ಕ್ ಕಲರ್ ಹಾಕ್ಕೊಳ್ಳೋದು, ಬಟ್ ಇವತ್ತು ಇದು ಇನ್ನೊಂದು ಕ್ಲಿಪ್ ತೊಗೊಂಡೆ. ಬಟ್ ಇದು ನನಗಲ್ಲ, ನನ್ನ ತಂಗಿ ಯಾಕಂದರೆ ಅವಳು ಈ ಥರದ್ದು ಯೂಸ್ ಮಾಡ್ತಾಳೆ, ಅದಕ್ಕೆ ಹಾಟ್ ಇರೋ ತೊಗೊಂಬಂದೆ. ಅವಳಂತೂ ನನಗೆ ಏನೂ ಕೊಡಿಸಲ್ಲ, ನಾನನ್ನು ಕೊಡಿಸೋಣ ಅಂತ ತಗೊಂಬಂದೆ. ಈ ವಿಡಿಯೋ ನೋಡ್ತಿದ್ರೆ ನೋಡು, ನನಗೂ ಏನಾದ್ರು ತಗೋಬಾ, ನಾನು ನಿಂಗೆ ತೊಗೊಬಂದಿಲ್ವಾ? ನೋಡ್ತಿದ್ರೆ ನೋಡ್ತಾಳೆ ಆಬ್ವಿಯಸ್ಲಿ. ಸೊ ನೆಕ್ಸ್ಟ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಲಿಪ್ ಲೈನರ್ ತೊಗೊಂಡೆ. ಯಾಕೆಂದರೆ ನಾನು ಯೂಸ್ ಮಾಡ್ತಿರೋ ಲಿಪ್ ಲೈನರ್ ಬಂದು ಸ್ವಿಸ್ ಬ್ಯೂಟಿದು. ಅದೊಂದು ಸ್ವಲ್ಪ ಜಾಸ್ತಿ ಪ್ರೆಸ್ ಮಾಡಬೇಕು, ನನಗೆ ನೋವುತ್ತೆ ಹಾಕ್ಕೊಳ್ಳೋವಾಗಲೇ ಹೋಗು ಲಿಪ್ ಲೈನರ್ ಯೂಸ್ ಮಾಡಬೇಕಾ ಅಂತ. ಬಟ್ ಈಗ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ತೊಗೊಂಬಂದೆ. ಅಲ್ಲಿ ಟ್ರೈ ಮಾಡಿ ತೊಗೊಂಬಂದೆ. 2-3 ಕಲರ್ಸ್ ಇಷ್ಟ ಆಯಿತು, ಬಟ್ ಅದ್ರಲ್ಲಿ ನಾನು ಒಂದು ತೊಗೊಂಡೆ. ಇಲ್ಲಿ 1-2-3 ಶೇಡ್ಸು ಐತೆ ನಾನು ಟ್ರೈ ಮಾಡಿದ್ದು. ಹಾಗೆ ರಿಮೂವ್ ಮಾಡ್ತೀನಿ ನಿಮ್ಗೆ ಒಂದು ಕಲರ್. ಅಯ್ಯೋ ಅಮ್ಮ, ನಾನು ಪ್ರಾಮಿಸ್ ಆಗೋದಿಲ್ಲ. ಬೆಟರ್ ನಾನು ಎಲ್ಲ ವೀಡಿಯೋ ಮಾಡೋಕ್ಕೆ ಮುಂಚೆ ರಿಮೂವ್ ಮಾಡಿ ಇಟ್ಕೊಂಡು ಈ ಥರ ಇದು ಅಂತ ತೋರಿಸ್ಬೇಕು. ವಿಡಿಯೋ ಮಾಡ್ತಾನೆ ಖಂಡಿತ ಕಷ್ಟ ಆಗುತ್ತೆ. ಗೈಸ್ ಬರ್ತಾ ಇಲ್ಲ ಇದು, ಬಟ್ ಇದು ನ್ಯೂಡ್ ಕಲರೇ, ಸಿಕ್ಕಾಪಟ್ಟೆ ಇಷ್ಟ ಆಗಿ ಅದೊಂದು ತೊಗೊಂಡಿದ್ದೀನಿ. ಎನಿವೇ ಝೂಡಿಯೋ ಚೆನ್ನಾಗಿರುತ್ತಲ್ವ ಪ್ರಾಡಕ್ಟ್ಸ್, ಅವಾಗ ಹೋದಾಗ ತೊಗೊಳ್ಳೋಣ. ಎನಿವೇ ಹೋಗ್ತೀವಲ್ಲ, ಗರ್ಲ್ಸ್ ಗೊತ್ತಲ್ಲ, ಒಂದು ಜಾಗ ಇಷ್ಟ ಆಯ್ತು ಅಂದರೆ ಹೋಗ್ತಾನೆ ಇರ್ತಾರೆ ಅಂದ್ಕೊಂಡು ಹಾಗೆ ಬಂದಿದ್ದೀನಿ. ಎಲ್ಲರೂ ಫಸ್ಟು ಶಾಪಿಂಗ್ ಮಾಡೋ ವಿಡಿಯೋ ಹಾಕ್ತಾರೆ, ಆಮೇಲೆ ಏನು ತಂದಿದ್ದೀವಿ ಅಂತ ಹಾಕ್ತಾರೆ. ನಾವು ಗೊತ್ತಲ್ಲ, ಉಲ್ಟಾ ಫಸ್ಟು ಪ್ರಾಡಕ್ಟ್ಸ್ ತೋರಿಸ್ಬಿಡ್ಬೇಕು, ಬಿಕಾಸ್ ನಾನು ಇದನ್ನು ಯೂಸ್ ಮಾಡಬೇಕಲ್ಲ. ಅದಕ್ಕೆ ಫಸ್ಟು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ಬಿಡೋ ವೀಡಿಯೋ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋ ಬಂದುಬಿಟ್ಟು ಶಾಪಲ್ಲಿ ಏನೇನಿತ್ತು, ಸಮ್ಮರ್ ಕಲೆಕ್ಷನ್ಸ್ ಆಗಲಿ, ಔಟ್ಫಿಟ್ಸ್ ಹೆಂಗಿತ್ತು ಅಂತ ವೀಡಿಯೋ ಮಾಡಿದ್ದೀನಿ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ಕಮೆಂಟ್ ಮಾಡಿ ಗೈಸ್ ನಿಮಗೆ ಬೇಕಿದ್ರೆ. ಇಲ್ಲ ಮಾಡೋದೇ ಇಲ್ಲ, ಪೋಸ್ಟೇ ಮಾಡಲ್ಲ, ಹೆಂಗೂ ತೊಗೊಂಬಂದಿರೋದು ತೋರಿಸಿದ್ದೀನಲ್ಲ ಅಷ್ಟೇ ಅಂದ್ಬಿಟ್ಟು ಸುಮ್ಮನೆ ಹೋಗ್ತೀನಿ. ಓಕೆ, ಆಮೇಲೆ ಇನ್ನೇನು, ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನನ್ನ ಚಾನಲಲ್ಲಿ 3000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ತುಂಬ ಥ್ಯಾಂಕ್ಸ್. ಲೈಕ್ 1000 ರೀಚ್ ಆಗೋದು ತುಂಬ ಕಷ್ಟ ಇತ್ತು, ಬಟ್ ಇವಾಗ ಸಮ್ಹೌ ಚೆನ್ನಾಗಿ ರೀಚ್ ಆಗ್ತಾಯಿದೆ, ಎಲ್ಲ ನಿಮ್ಮ ಕಡೆಯಿಂದನೇ. ಸೊ ಥ್ಯಾಂಕ್ ಯು ಸೋ ಮಚ್. ಆಮೇಲೇನು ಇನ್ನೇನು ಹೇಳೋದಿದೆ, ಅಷ್ಟೇ ಗೈಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟು ವಿಡಿಯೋ ಯಾವ್ದು ಬೇಕು ಅಂತ ಕಮೆಂಟ್ ಮಾಡಿ. ಅಷ್ಟೇ ಅನ್ಕೊಂಡಿದ್ದೀನಿ, ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್ ಮೀ.